ಕರ್ನಾಟಕದಲ್ಲಿ ಹೇಳ್ತಾ ಇದ್ರು JDS 17 ಸ್ಥಾನದಲ್ಲಿ ನಿಲ್ಲಿಸಿದೀವಿ, ಮುಂದಕ್ಕೆ 3-4 ಸ್ಥಾನಕ್ಕೂ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಈ ದುರಂಕಾರದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್. ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ. ಯಾಕಂದ್ರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ 3 ದಿವಸದ ಮುಂಚೆನೆ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು 136 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳಿದಂತದ್ದೇನಿದೆ, 136 ಗೆದ್ರು. ಹಾಗಿದ್ರೆ ಅಲ್ಲಿ ಮತ ಚೋರಿ ಮಾಡಿದ್ರು, ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು 136 ಸೀಟ್ ಗೆದ್ರು. ಆಗಿದ್ರೆ ಈ ರೀತಿಯ ಅಪಪ್ರಚಾರವನ್ನ ಮಾಡೋದನ್ನು ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬಹುದು. ಇವತ್ತು ಬಹುಶಃ 2 ಸೀಟ್ ಅಂತ ತೋರಿಸ್ತಾ ಇದ್ದೀರಿ, ಇದರ ಸಾಯಂಕಾಲದಷ್ಟೊತ್ತಿಗೆ ಅದು 0 ಏನಾದರೂ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆ.